ಹಲೋ ಮೈ ಡಿಯರ್ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಒಂಟಿಯಾಗಿದ್ದಾಗ ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಒಂಟಿಯಾಗಿದ್ದಾಗ ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇದೆಯಾ? ಬಹುಶಃ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ? ಒಂಟಿಯಾಗಿದ್ದಾಗ ಅವರು ನಿಮ್ಮ ವಿಚಾರವಾಗಿ ನೆನಪು ಮಾಡ್ಕೊಳ್ತಾ ಇದ್ದಾರಾ ಅಥವಾ ಇಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ನೀವು ಕೂಡ ಮನೆಯಿಂದನೇ ದುಡಿಮೆ ಮಾಡಬೇಕು, ನೀವು ಕೂಡ ಟ್ಯಾರೋ ರೀಡಿಂಗ್ಸ್ಗಳನ್ನ ಮಾಡಬೇಕು, ಯೂಟ್ಯೂಬ್ನಲ್ಲಿ ಪೇಮೆಂಟ್ಗಳನ್ನ ಮಾಡಬೇಕು, ನೀವು ನಿಮ್ಮದೇ ಆದಂತಹ ಶೈಲಿಯಲ್ಲಿ ಟ್ಯಾರೋ ರೀಡಿಂಗ್ಸ್ಗಳನ್ನ ಜನಗಳಿಗೆ ಕನ್ವೆ ಮಾಡಬೇಕು, ದೀಕ್ಷೆ ನಿಮಗೂ ಕೂಡ ಬೇಕಾಗಿರುತ್ತೆ, ಅಟ್ಯೂನ್ಮೆಂಟ್ ಕೂಡ ಬೇಕಾಗಿರುತ್ತೆ. ಹಾಗೆ ವಿತ್ ಸರ್ಟಿಫೈಡ್ ಟ್ಯಾರೋ ರೀಡರ್ ನೀವು ಕೂಡ ಆಗಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರಿಗೆ ನೀವು ಕಾಲ್ ಮಾಡಿ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಜೂನ್ 20ರಿಂದ ಟ್ಯಾರೋ ರೀಡಿಂಗ್ ಕ್ಲಾಸಸ್ಗಳನ್ನ ನಾನು ಶುರು ಮಾಡ್ತಾಯಿದ್ದೀನಿ. ಅದು 2nd ಬ್ಯಾಚ್ ಆಗಿರುತ್ತೆ. ಓಕೆ, ಯಾರಿಗೆಲ್ಲ ನೀವು ಕಲಿಬೇಕು ಅನ್ನುವಂತಹ ಆಸಕ್ತಿ ಇದೆ, ದಿನಕ್ಕೆ ನೀವು ಕೂಡ ಹಣನ ನೋಡಬೇಕು, ಜನಗಳಿಗೆ ನೀವು ಕೂಡ ಒಳ್ಳೆಯ ಮಾರ್ಗನ ತೋರಿಸ್ಬೇಕು ಅನ್ನುವಂಥದ್ದು ನಿಮ್ಮಲ್ಲೇನಾದರೂ ಇದ್ದರೆ ನೀವು ಕೂಡ ಜಾಯ್ನ್ ಆಗ್ಬೋದು. ಕ್ಲಾಸಸ್ಸಿಗೆ ಮುಂಚೆನೇ ನೀವು ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ವೀಡಿಯೋದಲ್ಲಿ ಹೇಳಿದ ಕೂಡಲೇ ಇಮಿಡಿಯೇಟಾಗಿ ವ್ಯಾಟ್ಸಪ್ನಲ್ಲಿ ನನಗೆ ಮೆಸೇಜ್ಗಳನ್ನ ಮಾಡ್ತೀರಿ, DMಸ್ಗಳನ್ನ ಮಾಡ್ತಿರ್ತೀರಿ. ಓಕೆ, ಹಾಗೆ ಇಲ್ಲಿ ಇವತ್ತಿನ ರೀಡಿಂಗಲ್ಲಿ ಏನಿದೆ, ನಿಮ್ಮಿಬ್ಬರ ನಡುವೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಆ ವ್ಯಕ್ತಿ ನಿಮಗೆ ಬ್ಲಾಕ್ ಮಾಡಿರ್ಬೋದು, ನೀವು ಮಾತಾಡದೆ ಒಂದಷ್ಟು ಅಂತರನ ಪಡ್ಕೊಂಡಿರಬಹುದು. ಇಲ್ಲಿ ನಿಮಗೂ ಅವ್ರಿಗೂ ಕೂಡ ಕನೆಕ್ಷನ್ನೇ ಇಲ್ಲದೆ ಇರಬಹುದು. ಆ ವ್ಯಕ್ತಿ ಸಂಪೂರ್ಣವಾಗಿ ನನ್ನನ್ನು ಮರೆತು ಹೋಗಿದಾರಾ ಅಥವಾ ನನ್ನ ನೆನಪು ಅವ್ರಿಗೂ ಕೂಡ ಕಾಡ್ತಾ ಇದೆಯಾ ಇಲ್ವಾ ಅನ್ನೋ ವಿಚಾರವಾಗಿ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ಓಕೆ, ಇಲ್ಲಿ ಆ ವ್ಯಕ್ತಿ ಒಂಟಿಯಾಗಿದ್ದಾಗ ನಿಮ್ಮ ನೆನಪು ಆ ವ್ಯಕ್ತಿಗೆ ಕಾಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಬಹಳಷ್ಟು ಕೆಲಸ ಮಾಡುವಂತಹ ವ್ಯಕ್ತಿಗಳು ಇವರಾಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಬಹಳಷ್ಟು ಕಿರಿಕಿರಿಗಳು, ಜಗಳಗಳು ಬಹಳಷ್ಟು ಆಗಿದೆ. ಅಬ್ಸ್ಟಿಕಲ್ಸ್, ಈ ರೀತಿ ಜಗಳಗಳಾಡಿ ಮಾತಾಡದೆ ಇರುವಂಥದ್ದು ಇದೇ ಮೊದಲನೇ ಬಾರಿಗಲ್ಲ ಅನ್ನೋದು ಕೂಡ ತೋರಿಸ್ತಾ ಇದೆ. ಆ ವ್ಯಕ್ತಿ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಒಂದಷ್ಟು ಕೆಲಸದ ಕಡೆ ಬಹಳಷ್ಟು ಗಮನ ಹರಿಸ್ತಾ ಇರುವಂಥದ್ದು ಅಥವಾ ಜವಾಬ್ದಾರಿಗಳು ಜಾಸ್ತಿ ಇರುವಂಥದ್ದು. ನಿಮಗಿಂತನೂ ಕೂಡ ಬ್ರಾಡ್ ಮೈಂಡಾಗಿ ಥಿಂಕ್ ಮಾಡ್ತಾರೆ. ಅವ್ರು ಈ ಸಂಬಂಧದ ವಿಚಾರವಾಗಿ ನೀವು ತಕ್ಷಣಕ್ಕೆ ಏನಾಗಬೇಕು ಅಥವಾ ತಕ್ಷಣಕ್ಕೆ ಅವ್ರು ಬರದೇ ಇದ್ದರೆ, ತಕ್ಷಣಕ್ಕೆ ಏನೋ ಒಂದು ನೋ ಕಾಂಟ್ಯಾಕ್ಟ್ ಆಗಿಬಿಟ್ರೆ ನೀವೇನು ಮಾಡ್ತೀರಿ, ಈ ವ್ಯಕ್ತಿಯ ಬಗ್ಗೆ ರಾಂಗ್ ಡಿಸಿಷನ್ನ ತೊಗೊಳ್ತೀರಿ, ಜಗಳಗಳಾಡ್ತೀರಿ, ಕಿರಿಕಿರಿಗಳು ಮಾಡ್ಕೊಳ್ತೀರಿ. ಅದನ್ನು ಸರಿಪಡಿಸ್ಕೊಂಡು ಚೆನ್ನಾಗಿದ್ಕೊಂಡು ಹೋಗಬೇಕು ಅನ್ನೋದಕ್ಕಿಂತ ನಿಮ್ಮಿಬ್ಬರ ಸಂಬಂಧದಲ್ಲಿ ಕಿರಿಕಿರಿಗಳೇ ಜಾಸ್ತಿ. ಏನೋ ಒಂದು ಕಂಡುಹಿಡಿಯೋದಕ್ಕೆ ಹೋಗೋದು ಅಥವಾ ಯಾವುದೋ ಒಂದು ವಿಚಾರನ ಅದು ಕ್ಲಾರಿಫೈ ಮಾಡ್ಕೊಳ್ಳೋಕೆ ಹೋಗೋದು, ಇದೆಲ್ಲ ನಿಮ್ಮಿಬ್ಬರ ನಡುವೆ ಮನಸ್ಸಿನಲ್ಲಿ ಏನಿದೆ ಜಗಳಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದಷ್ಟು ಆ ವ್ಯಕ್ತಿ ಬ್ರಾಡಾಗಿ ಥಿಂಕ್ ಮಾಡ್ತಾರೆ. ಈ ಸಂಬಂಧದ ವಿಚಾರವಾಗೂ ಕೂಡ ತುಂಬ ಯೋಚನೆ ಮಾಡದೆ ಅವ್ರ ಲೈಫಲ್ಲಿ ಏನು ಮಾಡಬೇಕು ಅಥವಾ ಗೋಲ್ ಬಗ್ಗೆ ಏನಿದೆ, ಅವರ ಜವಾಬ್ದಾರಿಗಳೇನಿದೆ ಅದ್ರ ಕಡೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಸೊ ಇಲ್ಲಿ ಈಗಲೇ ನೀವಿಬ್ಬರು ಕಾಂಟ್ಯಾಕ್ಟ್ ಆದಾಗ ಏನಾಗುತ್ತೆ, ಒಂಚೂರು ಕೂಡ ಟೈಮ್ನ ತೊಗೊಳೋದಿಲ್ಲ. ನೀವಿಬ್ಬರು ಜಗಳ ಆಡಿದಾಗ ಪದೇ ಪದೇ ಕಾಲ್ ಮಾಡ್ಕೊಳ್ಳೋದು ಅಥವಾ ಪದೇ ಪದೇ ಮೆಸೇಜ್ ಮಾಡ್ಕೊಳ್ಳೋದು, ಅಥವಾ ಅವನೇನೋ ಅಂದ, ಅವಳೇನೋ ಅಂದ್ಲು, ಇವನೇನೋ ಅಂದ, ಇದು ಎಲ್ಲನೂ ಕೂಡ, ಅಥವಾ ಅವ್ರ ಮನೆಯವ್ರೇನೋ ಅಂದ್ಬಿಟ್ರು ಅಂತ ಹೇಳಿ ಏನು ಮಾಡ್ತೀರಿ, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡುವಂಥದ್ದು, ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ಇರಿಟೇಷನ್ ಕೊಡುವಂಥದ್ದು, ಅಥವಾ ಆ ಕಡೆಯಿಂದ ಮಾತುಗಳು ಕೂಡ ತುಂಬ ಹಿರಿತವಾಗಿದ್ದಾಗ ಆ ಮಾತುಗಳನ್ನು ಇನ್ನೂ ಕೇಳಿಸ್ಕೊಳ್ಳೋದಕ್ಕೆ ಟೈಮ್ ನೀವು ಕೊಡ್ತೀರಿ. ಆಗ ಏನಾಗುತ್ತೆ, ಇಬ್ಬರು ಮಧ್ಯೆನೂ ದೊಡ್ಡ ಜಗಳಗಳು, ಕಿರಿಕಿರಿಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ಈಗ ಆ ವ್ಯಕ್ತಿಗೆ ಏನಿದೆಯಲ್ಲ ಟೈಮ್ ಕೊಟ್ಬಿಡಿ. ಒಂದಷ್ಟು ಅವರು ಯೋಚನೆ ಮಾಡ್ತಾರೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತೇಳಿ ಯೋಚನೆ ಮಾಡುವಂಥದ್ದು, ಈ ರೀತಿ ಎಲ್ಲ ಅವರು ಮುಂದಿನ ದಿನಗಳಲ್ಲಿ ಟೈಮ್ ತೊಗೊಳ್ತಾರೆ. ಬಟ್ ಈಗ ಇಬ್ಬರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗ್ತಾ ಇದೆ, ಬರೀ ಕಿರಿಕಿರಿಗಳೇ ಜಾಸ್ತಿ ಆಗ್ತಾ ಇದೆ. ನಿಮ್ಮಿಬ್ಬರು ಮನಸ್ಸಿನ ವಿಚಾರವಾಗಿ ಶೇರ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮಿಬ್ಬರ ನಡುವೆ ಕಿರಿಕಿರಿಗಳೇ ಜಾಸ್ತಿ ಆಗ್ತಾ ಇದೆ ಅಂತಲೇ ನಾನು ನೋಡ್ತಾ ಇದ್ದೀನಿ. ಓಕೆ, ಅವರು ಒಂಟಿಯಾಗಿದ್ದಾಗ ಏನು ಯೋಚನೆ ಮಾಡ್ತಾರೆ, ಬರುವಂತಹ ಯೋಚನೆಗಳು ಕೂಡ ಕಾಣಿಸ್ತಾ ಇದೆ. ಹಾಗೆ
ನಿಮ್ಮ ವಿಚಾರವಾಗಿ ಹೊಸ ಹೊಸ ಯೋಚನೆಗಳು ಕೂಡ ಬರ್ತಾ ಇದೆ. ಬಟ್ ಬರೋದಕ್ಕೆ ತುಂಬಾ ನಿಧಾನ ಟೈಮ್ ತೊಗೊಳ್ತಾ ಇದ್ದಾರೆ. ಬರೋದಕ್ಕೆ ಆಲಸ್ಯನೋ ಅಥವಾ ಅವರ ಹಣಕಾಸಿನ ವಿಚಾರವಾಗಿ ಒಂದಷ್ಟು ಏನೋ ಹಿಂದೆ ಮುಂದೆ ಆಗಿರಬಹುದು ಅವರ ಪರ್ಸ್ನಲ್ ಲೈಫಲ್ಲಿ. ಸೊ ಆಪರ್ಚುನಿಟೀಸ್ ಈಗಿನ್ನೂ ಹೊಸದಾಗಿ ಯಾವುದೋ ಇದೆ, ಕೆಲಸದಾಗಿರ್ಬೋದು ಅಥವಾ ಯಾವುದೋ ಅವ್ರ ಲೈಫಲ್ಲಿ ಏನೋ ಒಂದು ಹೊಸ ಆಪರ್ಚುನಿಟೀಸ್ ಇದೆ. ಬಟ್ ಬರೋದಕ್ಕೆ ನಿಮ್ಮ ಹತ್ರ ಬರೋದಕ್ಕೆ ಸ್ವಲ್ಪ ನಿಧಾನ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 8 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಸಮಯ ಏನಾಗ್ತಾ ಇದೆ, ಅವರು ನಿಮ್ಮಿಂದ ದೂರ ಇದ್ದಂತ ಕಾಣಿಸ್ತಾ ಇದ್ದಾರೆ. ಹಾಗೆ ಈ ಸಂಬಂಧದಲ್ಲಿ ಎಷ್ಟೇ ಮಾತಾಡಿದ್ರು ಕೂಡ ಬರೀ ಕಿರಿಕಿರಿ ಜಗಳಗಳಾಗ್ತಾ ಇರೋದ್ರಿಂದ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಈ ಹಿಂದೆ ನಡೆದಂತಹ ಎಮೋಷನ್ಸ್ಗಳು ತುಂಬಾ ಇತ್ತು. ಅದು ಎಲ್ಲನೂ ಕೂಡ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅವರು. ಯಾಕೆ ಅಂತ ಹೇಳಿದ್ರೆ ಅವರ ಜವಾಬ್ದಾರಿಗಳಿದೆ, ಅವ್ರಿಗೆ ಒಳ್ಳೊಳ್ಳೆ ಯೋಚನೆಗಳಿದೆ, ಅವರ ಆಪರ್ಚುನಿಟೀಸ್ ಎಲ್ಲೋ ಕಾಣಿಸ್ತಾ ಇದೆ ಅವ್ರ ಲೈಫಲ್ಲಿ. ಇದಕ್ಕಿಂತ ಬೆಟರ್ ಆಪ್ಷನ್ ನನ್ನ ಜೀವನದಲ್ಲಿದೆ, ಅಥವಾ ನಾನು ಇದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಿದೆ, ನಾನು ಬೇರೆದ್ರ ಕಡೆ ಗಮನನೂ ಹರಿಸ್ಬೇಕು ಅನ್ನೋದು ಅವರ ಮನಸ್ಥಿತಿಗೆ ಹೋಗ್ಬಿಟ್ಟಿದೆ. ಅದು ಅವರು ಹೌದು, ನಿಮ್ಮ ಕಣ್ಣೀರು ನಿಮ್ಮಿಬ್ಬರ ನಡುವೆ ಬಹಳಷ್ಟು ಕಣ್ಣೀರುಗಳು ಅಥವಾ ಈ ವ್ಯಕ್ತಿ ವಿಚಾರವಾಗಿ ಕಣ್ಣೀರು ಹಾಕೋದು, ಮನಸ್ಸಿಗೆ ತಳಮಳ ಅನಿಸೋದು, ಭಯ ಆತಂಕಗಳನ್ನು ಕಾಡಿಸುವಂಥದ್ದು ಎಲ್ಲನೂ ಕೂಡ ನಿಮ್ಮ ನಡುವೆ ಆಗ್ತಾ ಇದೆ. ಬಟ್ ಆದರೆ ಆ ವ್ಯಕ್ತಿ ಈಗ ಎಷ್ಟೇ ಎಮೋಷನ್ಸ್ ತೋರಿಸಿರ್ಬೋದು, ನೀವು ಎಷ್ಟೇ ಅಳುವನ್ನ ನೀವು ತೋರಿಸಿರ್ಬೋದು ಆ ವ್ಯಕ್ತಿ ಒಂದಷ್ಟು ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಇದು ಒಂದು ಟೈಮ್ ನಾನೇನು ಹೇಳ್ತೀನಿ, ನಿಮ್ಮಿಬ್ಬರ ನಡುವೆ ಒಂದಷ್ಟು ಹೀಲ್ ಆಗೋದಕ್ಕೆ ಬಿಟ್ಟು ಬಿಡಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನೋಡೋಣ ನಿಮ್ಮ ಪ್ರೇಮಿಯ ಮೆಸೇಜ್ ಏನು ಕೊಡ್ತಿದೆ. ಲವ್ ಈಸ್ ಎ ಬ್ಯೂಟಿಫುಲ್ ಮೆಸ್, ಎಂಬ್ರೆಸ್ ಇಟ್ಸ್ ಇಂಪರ್ಫೆಕ್ಷನ್ಸ್ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಪ್ರೀತಿ ಸಂಬಂಧ ಅಂದರೆ ನೋಡಿ ಹೇಗಿರಬೇಕಂತ ಹೇಳಿದ್ರೆ, ಒಬ್ರನ್ನೊಬ್ರು ಬಿಟ್ಕೊಡೋಕ್ಕಾಗದೇ ಇರೋಷ್ಟು ಅಥವಾ ನಿಮಗಿರುವಂತಹ ಫೀಲಿಂಗ್ಸ್ ಆ ವ್ಯಕ್ತಿಯಲ್ಲೂ ಇರಬೇಕು. ಅದು ಒಂದಷ್ಟು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡುತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಿರಿಕಿರಿಗಳೇ ಜಾಸ್ತಿ ಆಗ್ತಾ ಇದೆ, ಜಗಳಗಳೇ ಜಾಸ್ತಿ ಆಗ್ತಾ ಇದೆ, ನಾನು ಅನ್ನೋ ಅಹಂ ಜಾಸ್ತಿ ಆಗ್ತಾ ಇದೆ. ಇಬ್ಬರು ಕೂಡ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅರ್ಧಂಬರ್ಧ ಅರ್ಥ ಮಾಡಿಕೊಂಡು ಜಗಳಗಳೇ ಆಡ್ತಾ ಇರೋದು ಜಾಸ್ತಿ. ಸೊ ನಾನು ನಿಮ್ಗೆ ಏನು ಅಡ್ವೈಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ಸ್ವಲ್ಪ ದಿನಗಳ ಕಾಲದಲ್ಲಿ ಚೂರು ಅಂತರ ಪಡ್ಕೊಳ್ಳಿ, ಅಥವಾ ಅವ್ರಿಗೆ ಟೈಮ್ ಕೊಡಿ, ಅವರು ಬದಲಾಗೋದಕ್ಕೆ ಟೈಮ್ ಕೊಡಿ. ಅವರು ಕೂಡ ಮನುಷ್ಯರೇ, ಇವತ್ತೆಲ್ಲ ನಾಳೆ ನಿಮ್ಮ ನೆನಪು ಆ ವ್ಯಕ್ತಿಗೆ ಆಗೇ ಆಗುತ್ತೆ. ಸೊ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ನಾನು ಹೇಳ್ತೀನಿ. ಓಕೆ, ಇಲ್ಲ ಅಂತ ಹೇಳಿದ್ರೆ ಅದು ನಿಮಗೂ ಅವ್ರ ಜೊತೆಗೆ ಇರೋಕ್ಕೆ ಇರಿಸುಮುರ್ಸಾಗತ್ತೆ, ಅಥವಾ ಸಡನ್ನಾಗಿ ಜಗಳ ಆಡಿದ ಕೂಡಲೇ ಸಡನ್ನಾಗಿ ಚೇಂಜ್ ಆಗಬೇಕು ಅನ್ನೋಂಥದ್ದು ಏನೂ ಇಲ್ಲವಲ್ಲ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನಿಮ್ಮ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ಒಂಟಿಯಾಗಿದ್ದಾಗ ನಿಮ್ಮ ನೆನಪು ಆ ವ್ಯಕ್ತಿಗೆ ಕಾಡ್ತಾ ಇದೆಯಾ? 5 ಆಫ್ ಕಪ್ಸ್ ಬರ್ತಾ ಇದೆ. ನೀವಿಬ್ಬರು ಮಧ್ಯೆ ಬಹಳಷ್ಟು ಎಮೋಷನ್ಸ್ ಇದೆ, ಇಬ್ಬರು ನಡುವೆನೂ ಅಷ್ಟೇ ಕಿರಿಕಿರಿಗಳು ಜಾಸ್ತಿ ಇದೆ, ಮಾತಾಡ್ತಾ ಜಗಳಗಳು ಆಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲನೂ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆನಾ? ಇದು ಏರುಪೇರುಗಳು, ನನ್ನ ರೀತಿಯೇ ಇವ್ರು ಇರಬೇಕು ಅಥವಾ ನಿಮ್ಮ ರೀತಿಯೇ ಅವ್ರು ಇರಬೇಕು, ಅವ್ರ ರೀತಿ ನೀವಿರಬೇಕು, ಇದು ಎಲ್ಲನೂ ತಿಳ್ಕೊಳ್ಳೋವಂಥದ್ದು. ಅಥವಾ ಅವ್ರೇನೋ ಒಂದು ಟೈಮ್ ಇದ್ದಂತೆ ಒಂದೇ ಟೈಮ್ ಇಲ್ಲದೆ ಇದ್ದಾಗ ಅಥವಾ ಕಾಂಟ್ಯಾಕ್ಟ್ ನಿಮಗೆ ಮಾಡದೇ ಇದ್ದಾಗ ಅದರಲ್ಲಿ ನಿಮಗೆ ಬಹಳಷ್ಟು ಏನೇನೆಲ್ಲ ನೆಗೆಟಿವ್ ಥಾಟ್ಸ್ಗಳು ಹೋಗ್ತಾ ಇರುತ್ತೆ. ಅಥವಾ ಸ್ವಲ್ಪ ಏನಾದರೂ ಅವರು ಟೈಮ್ ಕೊಡಲಿಲ್ಲ ನಿಮಗೆ ಅಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ಗಳೇ ಜಾಸ್ತಿ. ಬಟ್ ಆದರೆ ನಿಮ್ಮಿಬ್ಬರ ಸಂಬಂಧ ನೋಡಿ, ಲವರ್ಸ್ ಕಾಡಿದೆ. ಅವರು ಕೂಡ ಒಂಟಿಯಾಗಿದ್ದಾಗ ನಿಮ್ಮ ಜೊತೆ ಜಗಳ ಆಡಿದಂಥದ್ದು ಅದೆಲ್ಲನೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ನಿಮ್ಮಿಬ್ಬರ ನಡುವೆ ಕಳೆದಂತಹ ಸ್ವೀಟ್ ಮೆಮೊರೀಸ್ ಕೂಡ ಅವರು ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಓಕೆ, ಅವ್ರಿಗೂ ಕೂಡ ಎಮೋಷನ್ಸ್ ಇದೆ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ದಯವಿಟ್ಟು ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಏಕೆಂದರೆ ಈ ವ್ಯಕ್ತಿ ಅವ್ರು ಯಾರದೇ ಜೊತೆಗಿರ್ಬೋದು, ಅವ್ರ ಫ್ಯಾಮಿಲಿ ಒಟ್ಟಿಗಿರ್ಬೋದು, ಅವ್ರ ಲೈಫಲ್ಲಿ ಏನೇ ನಡೀತಾ ಇರ್ಬೋದು. ಓಕೆ, ಸೊ ಅವರು ಕೂಡ ನಿಮ್ಮ ವಿಚಾರವಾಗಿ ಬಹಳಷ್ಟು ಯೋಚನೆಗಳನ್ನು ಮಾಡ್ತಾರೆ ಅಂತಲೇ ಇಲ್ಲಿ ನೋಡ್ಬೋದು. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಅವ್ರನ್ನ ಬಹಳಷ್ಟು ಅಟ್ರಾಕ್ಟಿವ್ ರೀತಿ ನೀವಿರಬೇಕಾಗತ್ತೆ. ಅವರು ಏನು ಹೇಳ್ತಿದ್ದಾರೆ, ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ನಿಮಗೆ, ಅದನ್ನು ಸಂಪೂರ್ಣವಾಗಿ ಕೇಳುವಂಥದ್ದು, ಕ್ವಶನ್ ರೈಸ್ ಮಾಡದೇ ಇರುವಂಥದ್ದು. ನೀವು ಯಾವ ರೀತಿ ಆ ವ್ಯಕ್ತಿಯನ್ನು ಇಟ್ಕೊಳ್ತೀರಿ, ಆ ವ್ಯಕ್ತಿ ಅದೇ ರೀತಿ ನಿಮಗೆ ಇಂಪ್ರೆಸ್ ಆಗ್ತಾರೆ. ಆ ವ್ಯಕ್ತಿ ಏನು ಅಂತ ಹೇಳಿದ್ರೆ ಭಾಳಷ್ಟು ಸ್ನೇಹಜೀವಿ ಆಗಿರೋದ್ರಿಂದ ಅಥವಾ ಅವ್ರಿಗೆ ನೆಮ್ಮದಿ ಇರುವಂತಹ ಜಾಗದಲ್ಲಿ ಆ ವ್ಯಕ್ತಿ ಕಾಲ ಕಳೆಯೋದ್ರಿಂದ ನೀವು ಅವ್ರಿಗೆ ಅಟ್ರಾಕ್ಟಿವ್ ಆಗಿರಬೇಕಾಗತ್ತೆ. ನೀವು ಯಾವ ರೀತಿ ಆ ವ್ಯಕ್ತಿಯನ್ನು ಬಳಸ್ಕೊಳ್ತೀರಿ, ಆ ವ್ಯಕ್ತಿ ಅದೇ ರೀತಿ ಇರ್ತಾರೆ. ನೀವು ಕಿರಿಕಿರಿ ಮಾಡ್ಕೊಳ್ಳುವಂಥದ್ದು ಅಥವಾ ನೀವು ಅನುಮಾನಗಳು
ಅವಮಾನಗಳು ಮಾಡುವಂಥದ್ದು, ನೀವು ಜಗಳಗಳು ಮಾಡ್ಕೊಳ್ಳುವಂಥದ್ದು ಮಾಡಿದ್ರೆ ಆ ವ್ಯಕ್ತಿ ನಿಮ್ಮ ಹತ್ರ ಬರೋದಿಲ್ಲ, ದೂರ ಸರಿತಾರೆ. ಸೊ ಇವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಓಕೆ, ಯಾವುದೊಂದು ಕೆಲವೊಂದು ವಿಚಾರಗಳು ನಡೀತಾ ಇದೆ. ಸೊ ಅದಕ್ಕೆ ಟೈಮ್ ಕೊಡಿ. ಇಲ್ಲಿ ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾರೆ. ಅವ್ರ ಲೈಫಲ್ಲಿ ಯಾರೇ ಇರಲಿ, ಯಾರೇ ಬಿಡಲಿ, ಅವ್ರು ನಿಮ್ಮ ಬಗ್ಗೆ ತುಂಬಾ ಗಮನ ಹರಿಸ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಕೇರ್ ಟೇಕರ್ ಇವರು ನಿಮ್ಮ ಬಗ್ಗೆ ನಿಮ್ಮ ದಿನಚರಿಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಅಥವಾ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡುವಂಥದ್ದು, ನಿಮ್ಮಿಬ್ಬರ ಸಂಬಂಧದಲ್ಲಿ ಫ್ಯೂಚರ್ನ ಯೋಚನೆ ಮಾಡುವಂಥದ್ದು, ಇದನ್ನೆಲ್ಲನೂ ಕೂಡ ಈ ವ್ಯಕ್ತಿ ಮಾಡ್ತಾ ಇರ್ತಾರೆ. ನಿಮ್ಗೆ ಅನ್ನಿಸ್ಬೋದು, ಅಯ್ಯೋ ಈ ವ್ಯಕ್ತಿಗೆ ಎಮೋಷನ್ಸ್ ಇಲ್ವಾ ಅಂತ. ನಿಮ್ಗಿಂತ ಹೆಚ್ಚಾಗಿ ಈ ವ್ಯಕ್ತಿಗೆ ಎಮೋಷನ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ ಈ ವ್ಯಕ್ತಿ 7 ಆಫ್ ಪೆಂಟಿಕಲ್ಸ್ ನಾನು ಇಲ್ಲಿ ನೋಡ್ತಾ ಇರೋದ್ರಿಂದ ನೀವು ಈ ವ್ಯಕ್ತಿಯ ವಿಚಾರವಾಗಿ ತುಂಬ ಟೈಮ್ ಇನ್ವೆಸ್ಟ್ ಮಾಡ್ತೀರಿ, ಪ್ರೀತಿ ಇನ್ವೆಸ್ಟ್ ಮಾಡ್ತೀರಿ. ಹೀಗೇ ಇರಬೇಕು, ಹೀಗೇ ಇರುತ್ತೆ ಸಂಬಂಧ, ಹೀಗೇ ನಡ್ಕೊಳ್ಬೇಕು ಅನ್ನುವಂಥದ್ದು ಬಹಳಷ್ಟು ನೀವು ಅಪೇಕ್ಷೆ ಪಡ್ತೀರಲ್ಲ, ಅದು ತಪ್ಪು ಅಂತಲೇ ನಾನು ಹೇಳ್ತೀನಿ. ಅವ್ರಿಗಿದೆ, ಅವ್ರ ವೇಳೆ ಅವ್ರು ಬದುಕೋದಕ್ಕೆ ಬಿಡಿ. ನೀವು ಕಾಳಜಿ ಮಾಡುವಂಥದ್ದು, ನೀವು ಇದು ಮಾಡುವಂಥದ್ದು ಅದೇ ರೀತಿ ನನಗೆ ಈ ವ್ಯಕ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ, ಓಕೆನಾ. ಇಲ್ಲಿ ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ನೆನಪು ಆಗ್ತಾ ಇದೆ. ಹಾಗೆ ನಿಮ್ಮ ಡೈಲಿ ರೊಟೀನ್ ಬಗ್ಗೆ, ಅಂದರೆ ಈ ಟೈಮಲ್ಲಿ ಇದು ಮಾಡ್ತಾ ಇರ್ಬೋದಾ ಇವರು, ಈ ಟೈಮಲ್ಲಿ ಇದು ಮಾಡ್ತೀನಿ ಅಂತ ಅಂದಿದ್ರು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ದಯವಿಟ್ಟು ಅವರು ನಿಮಗೆ ಹೇಗೆ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ಸಂಬಂಧದಲ್ಲಿ ಅವ್ರು ನಿಮ್ಮನ್ನು ಕನೆಕ್ಟ್ ಆಗೋದಕ್ಕೆ ಕೆಲವೊಂದಷ್ಟು ಆಬ್ಸ್ಟಿಕಲ್ಸ್ ಇದೆ, ಕೆಲವೊಂದಷ್ಟು ಬ್ಲಾಕೇಜಸ್ ಇದೆ. ನಿಮ್ಮಿಬ್ಬರ ನಡುವೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕಾರ್ಮಿಕ ಕರ್ಮನೋ ಅಥವಾ ಯಾವುದೋ ಒಂದು ಪರಿಸ್ಥಿತಿ ನಿಮ್ಮಿಬ್ಬರನ್ನ ತಕ್ಷಣಕ್ಕೆ ಒಂದಾಗೋದಕ್ಕೆ ಬಿಡ್ತಾ ಇಲ್ಲ. ಅದೊಂದು ಚೂರು ನೀವು ತಾಳ್ಮೆಯಿಂದ ಯೋಚನೆ ಮಾಡುವಂಥದ್ದು, ಅಥವಾ ತಾಳ್ಮೆಯಿಂದ ಇದ್ದಾಗ ಈ ವ್ಯಕ್ತಿ ಅವರೇ ಬರುವಂಥ ಸಾಧ್ಯತೆ ಇದೆ. ಹಾಗೆ ಇವ್ರು ಏನು ಹೇಳ್ತಾರೆ ಫಸ್ಟ್ ಅದನ್ನು ಕೇಳಿ. ಇವ್ರ ಲೈಫಲ್ಲಿ ಏನಾಗ್ತಾ ಇದೆ, ಏನು ವಿಚಾರಕ್ಕಾಗಿ ಈ ಥರ ಮಾಡ್ತಾ ಇದ್ದಾರೆ, ಅದನ್ನು ಫಸ್ಟ್ ಕೇಳುವಂಥದ್ದು ನೀವು ಮಾಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ನೋಡ್ಬೋದು. ಓಕೆ, ಅವ್ರಿಗೂ ಕೂಡ ಯೋಚನೆ ಇದೆ ನಿಮ್ಗಿಂತ ಜಾಸ್ತಿ. ಅವರು ನಿಮ್ಮ ಲೈಫ್ ಬಗ್ಗೆ ಇದೆಲ್ಲನೂ ಕೂಡ, ಅಂದರೆ ಈ ಸಮಯ ಏನು ಮಾಡ್ತಿರ್ಬೋದು, ಫ್ಯೂಚರ್ ಏನು ಮಾಡ್ಬೋದು, ಇದೆಲ್ಲನೂ ಕೂಡ ಈಗಲೂ ಕೂಡ ಒಂಟಿಯಾಗಿದ್ದಾಗ ನಿಮ್ಮ ಪರ್ಸ್ನಲ್ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಯೂನಿವರ್ಸ್ ನಿಮ್ಮಿಬ್ಬರ ನಡುವೆ ಏನು ಮೆಸೇಜ್ ಕೊಡ್ತಾ ಇದೆ? ಓಕೆ, ಅಲೋನ್ ಟೈಮ್, ಸ್ಪೆಂಡ್ ಸಮ್ ಟೈಮ್ ಅಲೋನ್, ಇಟ್ ವಿಲ್ ಹೆಲ್ಪ್ ಯು ಗೇನ್ ಕ್ಲಾರಿಟಿ ಆನ್ ಯುವರ್ ರಿಲೇಷನ್ಶಿಪ್. ಅಂದರೆ ಸ್ವಲ್ಪ ನೀವು ಏನಿದೆಯಲ್ಲ, ಈ ವ್ಯಕ್ತಿಗೆ ನೀವು ಬಹಳಷ್ಟು ಕಿರಿಕಿರಿ ಮಾಡಿರ್ಬೋದು, ಅಥವಾ ಈ ವ್ಯಕ್ತಿ ನಿಮಗೆ ಟೈಮ್ ಕೊಡದೇ ಇರಬಹುದು. ಈ ವ್ಯಕ್ತಿಯ ವಿಚಾರವಾಗಿ ನಿಮಗೆ ಕೆಲವೊಂದಷ್ಟು ಅನುಮಾನಗಳು ಇರಬಹುದು. ಓಕೆ, ಸೊ ನೀವೇನು ಮಾಡಬೇಕಾಗತ್ತೆ, ಆ ಅನುಮಾನಗಳನ್ನೆಲ್ಲ ಎತ್ಕೊಂಡು ಫೋನ್ ಮಾಡೋದು, ಕಿರಿಕಿರಿ ಮಾಡೋದು, ಅಥವಾ ಅವ್ರು ನಿಮ್ಮ ಟೈಮಿಗೆ ಅವ್ರು ಅವೈಲೇಬಲ್ ಇಲ್ದಾಗ ಏನೇನೆಲ್ಲ ಕೆಟ್ಟ ಯೋಚನೆ ಮಾಡೋದು, ಅಥವಾ ನೀವೇ ಸಿಟ್ಟಾಗ್ಬಿಡ್ಬೋದು. ಈ ಥರ ಎಲ್ಲ ಏನು ನೀವು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಅಪೇಕ್ಷೆ ಏನಿದೆಯಲ್ಲ, ಅದನ್ನು ನಿಮಗೆ ಬಹಳಷ್ಟು ಅವ್ರ ಮೇಲೆ ಏನು ನೀವು ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಜಾಸ್ತಿ ಇಡ್ತಾ ಇದ್ದೀರಾ, ಅದು ನಿಮಗೆ ಬಹಳಷ್ಟು ಹರ್ಟ್ ಮಾಡುತ್ತೆ. ಇದು ನಿಮ್ಮ ಕನ್ಫ್ಯೂಷನ್ಗೂ ಕೂಡ ತರುತ್ತೆ. ಈ ಟೈಮ್ಗೆ ಇವ್ರು ಫೋನ್ ಮಾಡಬೇಕಾಗಿತ್ತು, ಹೌದು ಇನ್ನು ಅರ್ಧ ಗಂಟೆ ಬಿಟ್ಟಾದರೂ ಕಾಲ್ ಮಾಡ್ತಾರಲ್ವಾ, ಅದಕ್ಕೆ ನೀವು ತಾಳ್ಮೆಯಿಂದ ಇರಿ. ನೀವೇ ಪದೇ ಇರಿಟೇಷನ್ ಮಾಡಿದಾಗ ಅವ್ರಿಗೇನಾಗುತ್ತೆ, ಅವರ ಪರ್ಸ್ನಲ್ ಲೈಫಲ್ಲಿ ಏನಾದರೂ ತೊಂದರೆಗಳಿದ್ದಾಗ ಅವ್ರು ನಿಮ್ಮಿಂದ ಅಂತರ ಪಡ್ಕೊಳ್ಳೋಕೆ ಇದು ಮಾಡ್ತಾರೆ. ಸೊ ನೀವೇನು ಮಾಡಬೇಕಾಗತ್ತೆ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳುವಂಥದ್ದು. ಯಾವುದೊಂದು ಬ್ಲಾಕೇಜಸ್ ನಿಮ್ಮಿಬ್ಬರ ನಡುವೆ ಇದೆ, ಸೊ ಹಾಗಾಗಿ ಈ ಥರ ಆಗ್ತಾಯಿದೆ. ಸ್ವಲ್ಪ ಹೊತ್ತು ಶಾಂತವಾಗಿ ತಾಳ್ಮೆಯಿಂದ ಒಂಟಿಯಾಗಿ ಟೈಮ್ನ ಸ್ಪೆಂಡ್ ಮಾಡಿ. ಆ ಪದೇ ಫೋನ್ ಮಾಡೋದು, ಮೆಸೇಜ್ಗಳನ್ನ ಹಾಕೋದು, ಬೈಯೋದು, ಈ ಥರದ್ದೆಲ್ಲ ಮಾಡಿದಾಗ ಇನ್ನೂ ಕೂಡ ನಿಮ್ಮಿಬ್ಬರ ಮಧ್ಯದಲ್ಲಿ ಬಹಳಷ್ಟು ಅಂತರಗಳನ್ನು ನಾವು ನೋಡ್ಬೋದು. ನೀವೇ ತಾಳ್ಮೆಯಿಂದ ಇದ್ದಾಗ, ಮೌನದಿಂದ ಇದ್ದಾಗ, ಒಂಟಿಯಾಗಿದ್ದಾಗ ನಿಮ್ಮ ರಿಲೇಷನ್ಶಿಪ್ ಬಹಳಷ್ಟು ಕ್ಲಾರಿಟಿ ಒಳಗಾಗುತ್ತೆ. ಹಾಗೆ ಇನ್ನಷ್ಟು ನಿಮ್ಮಿಬ್ಬರು ಬಾಂಡಿಂಗ್ ಗಟ್ಟಿ ಆಗ್ತಾ ಹೋಗುತ್ತೆ. ಮಾತುಗಳು ಜಾಸ್ತಿ ಆಡ್ದಿರ ಅಥವಾ ಕ್ವಶನ್ಸ್ಗಳು ಜಾಸ್ತಿ ಆಡ್ದಿರ ಅವ್ರಿಗೆ ನೀವು ಟೈಮ್ ಕೊಟ್ರಿ ಅಂತ ಹೇಳಿದ್ರೆ ಬಹಳಷ್ಟು ನಿಮ್ಮ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.